ಪೊಲೀಸ್ ಫೈಲ್. ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿತ್ತು ತ್ರಿಬಲ್ ಮರ್ಡರ್. ಅಮ್ಮ, ಅಜ್ಜಿ ಮತ್ತು ಸಹೋದರ ಮಾವನನ್ನ ಕೊಚ್ಚಿ ಕೊಲೆಗೈದ. ಇಷ್ಟಕ್ಕೆ ಸುಮ್ಮನಾಗದ ಪಾಪಿ ತಾನು ನೇಣಿಗೆ ಶರಣಾದ. ಘಟನೆ ಕಂಡ ಸ್ವತಃ ಪೊಲೀಸರೇ ಬೆಚ್ಚಿ ಬಿದ್ದರು. ತಾಯಿ, ಅಜ್ಜಿ ಹಾಗೂ ಮಾವನನ್ನ ಕೊಲೆ ಮಾಡಿ ಯುವಕ ತಾನು ಕೂಡ ಆತ್ಮಹತ್ಯೆಗೆ ಶರಣಾಗ್ಬಿಟ್ಟಿದ್ದಾನೆ. ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೊಟ್ಟಿಗೆಪಾಳ್ಯದಲ್ಲಿ ಇಂತಹದೊಂದು ವಿಚಿತ್ರ ಘಟನೆ ನಡೆದಿದೆ. ಈ ತ್ರಿಬಲ್ ಮರ್ಡರ್ ಘಟನೆ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದೆ. ತ್ರಿಬಲ್ ಮರ್ಡರ್ ಮಾಡಿದ ಮೇಲೆ ತಾನು ಆತ್ಮಹತ್ಯೆಗೆ ಶರಣಾಗಿರೋದು ಜನರನ್ನ ಮತ್ತಷ್ಟು ಭಯಭೀತಿ ಹುಟ್ಟಿಸುವಂತೆ ಮಾಡಿತು. ಇಂತಹದೊಂದು ಘಟನೆ ಕಂಡ ಸ್ವತಃ ಪೊಲೀಸರೇ ಅಚ್ಚರಿಗೊಂಡಿದ್ರು. ಇನ್ನು ಘಟನೆ ಹೇಗಾಯ್ತು ಅನ್ನೋದನ್ನ ನೋಡಿದ್ರೆ ಇಲ್ಲಿ ಕಾಣುತ್ತಿರುವ ಈತನ ಹೆಸರು ಪ್ರಶಾಂತ್ ಅಂತ. ವಯಸ್ಸು 34 ವರ್ಷ. ಇವತ್ತು ತನ್ನ ಅಮ್ಮ ಮಂಗಳಮ್ಮ, ಅಜ್ಜಿ ನಂಜಮ್ಮ, ಸಹೋದರ ಮಾವ ಸತೀಶ್ನನ್ನ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿದ್ದು. ನಂತರ ಅವರ ಕಿರುಚಾಟ ಅರುಚಾಟ ಅಕ್ಕಪಕ್ಕದವರಿಗೆ ಕೇಳಿಸಿದೆ. ಏನ್ ನಡೆಯುತ್ತಿದೆ ಎಂದು ಮನೆ ಬಳಿ ಬಂದು ನೋಡಿದ ಸ್ಥಳೀಯರು ಹೆದರಿ ಓಡಿದ್ದಾರೆ. ನೆತ್ತರು ಇಟ್ಟಾಡಿ ಹೋಗಿತ್ತು. ಅನಾಮತ್ತು 3 ಜನ ಉಸಿರು ಚೆಲ್ಲಿ ಶವವಾಗಿ ಬಿದ್ದಿದ್ರು. ಹೀಗೆ ತಾಯಿ, ಅಜ್ಜಿ ಹಾಗೂ ಮಾವನನ್ನ ತ್ರಿಬಲ್ ಮರ್ಡರ್ ಮಾಡಿದ ಯುವಕ ಅಲ್ಲಿಂದ ತಪ್ಪಿಸಿಕೊಳ್ಳಲು ನೋಡಿದ್ದಾನೆ. ಆಗ ಸ್ಥಳೀಯರು ಆತನನ್ನ ಹಿಡಿದು ಕೂಡಿ ಹಾಕಿದ್ದಾರೆ. ನಂತರ ತಾನು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಈ ದುರಂತಕ್ಕೆ ಕೌಟುಂಬಿಕ ಕಲಹ ಮತ್ತು ಮಾನಸಿಕ ಖಿನ್ನತೆ ಕಾರಣ ಇರಬಹುದು ಎಂದು ಪೊಲೀಸರು ಶಂಕಿಸಿದ್ದಾರೆ. ತ್ರಿಬಲ್ ಮರ್ಡರ್ ಮಾಡಿ ತಾನು ಆತ್ಮಹತ್ಯೆಗೆ ಶರಣಾದ ಪ್ರಶಾಂತ್ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದ. ಆತನ ತಾಯಿ ಮಂಗಳಮ್ಮ 55 ವರ್ಷ, ಅಜ್ಜಿ ನಂಜಮ್ಮ 65 ವರ್ಷ ಮತ್ತು ಮಾವ ಸತೀಶ್ 50 ವರ್ಷ. ಈ 3 ಜನರನ್ನ ನಿರ್ದಾಕ್ಷಿಣ್ಯವಾಗಿ ಪಾಪಿ ಕೊಚ್ಚಿ ಕೊಲೆ ಮಾಡಿ ತಾನು ಆತ್ಮಹತ್ಯೆಗೆ ಶರಣಾಗ್ಬಿಟ್ಟಿದ್ದಾನೆ. ಮಂಗಳಮ್ಮ ಗಾರ್ಮೆಂಟ್ಸ್ ನಲ್ಲಿ ಕೆಲಸ ಮಾಡ್ತಿದ್ರಂತೆ. ಇನ್ನು ನಂಜಮ್ಮ ಪೌರ ಕಾರ್ಮಿಕರಾಗಿದ್ರಂತೆ. ಮಾವ ಸತೀಶ್ ಪ್ಲಂಬರ್ ಕೆಲಸ ಮಾಡ್ತಿದ್ರು. ಇದೀಗ ಕುಟುಂಬದ 4 ಸಾವನ್ನಪ್ಪಿದ್ದಂತಾಗಿದೆ. ಕಾಮಾಕ್ಷಿಪಾಳ್ಯ ಪೊಲೀಸರು ಈಗಾಗಲೇ ಸ್ಥಳಕ್ಕೆ ಬಂದು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಕೈಗೊಂಡಿದ್ದಾರೆ. ಒಂಟೆ ಪೊಲೀಸ್ ಫೈಲ್.